ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಲೇಔಟ್ ಪಾಪರೆಡ್ಡಿ ಪಾಳ್ಯದ ಸಾಂಸ್ಕೃತಿಕ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ದಿನಾಂಕ 22/11/2025ರಂದು 70ನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕನ್ನಡ ರಾಜ್ಯೋತ್ಸವಕ್ಕೆ ರಾಜಕೀಯ ಗಣ್ಯರು ಪಕ್ಷ ಭೇದ ಮರೆತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮಕ್ಕೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮುನಿರತ್ನ, ಬಿಜೆಪಿ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ನುರಿತ ಕಲಾ ತಂಡದೊಂದಿಗೆ ವಾದ್ಯಗೋಷ್ಠಿ ಹಾಗೂ ಮಕ್ಕಳ ಮನರಂಜನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಕೆಕೆ ಲೇಔಟ್ ಸಾಂಸ್ಕೃತಿಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾಧ್ಯಕ್ಷರು, ಸಂಘದ ಸದಸ್ಯರು ಕನ್ನಡ ನಾಡು ನುಡಿ ಜಿಲ್ಲಾ ಭಾಷೆಗಾಗಿ ಸದಾ ಸಿದ್ಧರಾಗಿ ಮುಂದಿನ ದಿನಗಳಲ್ಲಿ ನಾಡಿಗಾಗಿ ದುಡಿಯುತ್ತೇವೆ ಎಂದು ಮಾಧ್ಯಮದ ಮುಖಾಂತರ ಮನದಾಳದ ಮಾತನ್ನ ಹಂಚಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟರ್ ಶೋಭಾ, ಪ್ರಜಾಪ್ರಭ ಟಿವಿ, ಬೆಂಗಳೂರು. ಕನ್ನಡ ರಾಜ್ಯೋತ್ಸವ 70ನೇ ಕನ್ನಡ ರಾಜ್ಯೋತ್ಸವ ಅಧ್ಯಕ್ಷರು ನಾವು ಕೆಕೆಲೋಟ್ ಅಧ್ಯಕ್ಷರು ಲೋಕೇಶ್ ಗೌಡ ಅಂತೇಳಿ ಕೆಕೆ ಅವರ ಸಾಂಸ್ಕೃತಿಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು 70ನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಎಲ್ಲ ಪದಾಧಿಕಾರಿಗಳು, ಈ ಲೇಔಟ್ನ ಎಲ್ಲ ನಿವಾಸಿಗಳು ತುಂಬ ಅದ್ದೂರಿಯಾಗಿ ಎಲ್ಲರೂ ಸಹಕಾರದಿಂದ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ತುಂಬ ಖುಷಿಯಿಂದ ಎಲ್ಲರೂ ಸಹಕಾರ ಮಾಡಿದ್ದಾರೆ. ನಮ್ಮ ಗೌರವಾಧ್ಯಕ್ಷರು ನಾಗಣ್ಣ ಅವರು, ಪಟೇಲ್ ದೇವರಾಜ್ ಅವರು, ನಮ್ಮ ಉಪಾಧ್ಯಕ್ಷರು ಮಲ್ಲೇಶಣ್ಣ ಅವರು, ನಮ್ಮ ಹಿರಿಯರು ಜವರೇಗೌಡರು, ಮಂಜಣ್ಣ ಅವರು, ಸತೀಶ್ ಅಣ್ಣ ಅವರು, ರಾಮಕೃಷ್ಣಪ್ಪ ಅವರು, ನಮ್ಮ ಎಚ್ ಗಾಂಧಿ ಅಣ್ಣ ಅವರು, ನಮ್ಮ ಅಕ್ಕ ಕನಕಮ್ಮ ಅವರು, ಗಂಗಾಧರಣ್ಣ ಅವರು, ಗೋವಿಂದರಾಜ್ ಅವರು, ಶಿವಣ್ಣ ಅವರು, ನಮ್ಮ ಎಲ್ಲ ಲೇಔಟ್ನ ನಿವಾಸಿಗಳು ಮತ್ತು ನಿರಂಜನಣ್ಣವರು ತುಂಬ ಚೆನ್ನಾಗಿ, ಪ್ರಶಾಂತ್ ಅವರು, ವಸಂತ್ರವರು ತುಂಬ ಚೆನ್ನಾಗಿ ಎಲ್ಲರೂ ಕಾರ್ಯಕರ್ತರು ಹುಮ್ಮಸ್ಸಿಂದ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಪದಾಧಿಕಾರಿಗಳ ಸಪೋರ್ಟಿಂದ ಈ ಮಟ್ಟಿಗೆ ಕನ್ನಡ ರಾಜ್ಯೋತ್ಸವನ ಆಚರಿಸೋಕ್ಕೆ ತುಂಬ ಉತ್ಸಾಹಕರಾಗಿ ಮಾಡಿದ್ದೀವಿ. ಮೊದಲನೇ ವರ್ಷ ಇವಾಗ ನಾವು ಅಧ್ಯಕ್ಷರಾದ್ಮೇಲೆ ಮಾಡ್ತಾ ಇರೋದು. ಇದಕ್ಕೆ ನಮಗೆ ಎಲ್ಲರ ಸಹಕಾರದಿಂದ ನಾವು ಮಾಡಿದ್ದೀವಿ. ಧನ್ಯವಾದ. 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ, ಏನು ನಮ್ಮ ಬಡವಣೆಯ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಹಗಲು ರಾತ್ರಿ ಶ್ರಮಪಟ್ಟು ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಮೊದಲನೇದಾಗಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ ಬಡವಣೆ ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ, ಅದಕ್ಕೆ ಹೆಚ್ಚಿನದಾಗಿ ಒತ್ತು ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಇವತ್ತು ನೆರವೇರಿಸ್ಕೊಡ್ತಾರೆ ಅಂತ ನಾನು ಹೇಳ್ತಾ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತೀನಿ. ಇವತ್ತಿಗೆ 4-5 ವರ್ಷ ಆಯಿತು. ಅಂದಿನಿಂದ ಇವತ್ತಿನವರೆಗೂ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸ್ವತಂತ್ರ ದಿನಾಚರಣೆಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಈಗ ಕನ್ನಡ ರಾಜ್ಯೋತ್ಸವವನ್ನು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ತುಂಬ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಅದಕ್ಕೆಲ್ಲ ನಮ್ಮ ಪದಾಧಿಕಾರಿಗಳು, ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರು ಎಲ್ಲ ಸೇರಿ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಆಯಿತು. ಸುಮಾರು 5 ವರ್ಷದಿಂದ ನಡೀತಾ ಇದೆ. ನಮ್ಮ ಗೌರವಾಧ್ಯಕ್ಷರು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ನೀವೆಲ್ಲರಿಗೂ ಒಳ್ಳೆಯದಾಗಲಿ. ನೀವೊಂದು ಪದಾನ ಇಲ್ಲಿ ಹಾಕಿದ್ದೀರಿ, ಕಲಿತುಕೊಂಡು ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿದೀಪ, ಅಪ್ಪಿಕೊಳ್ಳಿ ಕನ್ನಡ. ಯಾರು ಬರ್ತಿದ್ದೀರು? ಇದು ಒಂದನ್ನ ನಾವೆಲ್ಲರೂ ಪಾಲಿಸಿದ್ರೆ ಸಾಕು. ಈ ಮಣ್ಣು ಹುಟ್ಟಿದ್ದಕ್ಕೆ ಬಹುಶಃ ಇಡೀ ಪ್ರಪಂಚದಲ್ಲೇ ಕನ್ನಡ ಭಾಷೆಗಿರ್ತಕ್ಕಂಥ ಶಕ್ತಿ ಯಾವ ಭಾಷೆಗೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ತಲವಾರು ಪುಣ್ಯ ಮಾಡಿದರೆ ಈ ಬೆಂಗಳೂರು ನಗರದಲ್ಲಿ ಜನಿಸೋದಕ್ಕಾಗಲ್ಲ. ಯಾವುದೋ ಪೂರ್ವಿಕರು ಮಾಡಿರೋ ಪುಣ್ಯದ ಫಲ ಇವತ್ತು ನಾವು ಬೆಂಗಳೂರಿನಲ್ಲಿ ಜನಿಸಿ ನಾವು ಜೀವನ ಮಾಡ್ತಾ ಇದ್ದೀವಿ. ಇದು ನಮ್ಮ ಪುಣ್ಯ ಅಂತ ನಾವು ಭಾವಿಸ್ಬೇಕು. ಕನ್ನಡ ಭಾಷೆ ಬಹಳಷ್ಟು ಮಹನೀಯರು. ಇದನ್ನ ಹಂತವಾಗಿ ನಮಗೆ ಸುಲಭ ಮಾಡಿಕೊಟ್ಟಿರುವಂಥದ್ದು. ಹಲಮಡಿ ಶಾಸನದಿಂದ ಹಿಡಿದು, ಹೊಯ್ಸಳರಿಂದ ಹಿಡಿದು, ವಿಜಯನಗರ ಸಾಮ್ರಾಜ್ಯದ ಹಿಡಿದು, ಕದಂಬರಿಂದ ಹಿಡಿದು ಹಂತವಾಗಿ ಈ ಮಟ್ಟಕ್ಕೆ ನಮಗೆ ಈ ಭಾಷೆ ತಂದು ಕೊಟ್ಟಂತ ಮಹಾನೀಯರು ಇವರೆಲ್ಲರೂ ಸ್ವಲ್ಪ. ಅವ್ರನ್ನ ನಾವು ಹಂಚ್ಕೊಳ್ಬೇಕಾಗುತ್ತೆ.
ಈ ಕನ್ನಡ ಭಾಷೆಯಿಂದ ಇದರಲ್ಲಿರ್ತಕ್ಕಂಥ ಒಂದು ಗತ್ತು, ಒಂದು ಶಕ್ತಿ ಬೇರೆ ಎಲ್ಲೂ ಸಾಧ್ಯ ಇಲ್ಲ. ಬೇರೆ ಭಾಷೆಗಳಲ್ಲಿ ಯಾರಾದ್ರೂ ನಾವು ಏನಾದ್ರು ಮಾತನಾಡಿದಾಗ ಕನ್ನಡದಲ್ಲಿ ಮಾತಾಡ ಅಂದ್ರೆ ಸಾಕು, ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ, ನಿನ್ನಿಂದ ಏನು ಕಲಿಬೇಕಾಗಿಲ್ಲ, ನೀನು ಕನ್ನಡದಲ್ಲಿ ಮಾತಾಡ. ಆ ಒಂದು ಪದ ಉಪಯೋಗಿಸಿದ್ರೆ ಯಾವುದೇ ಭಾಷೆಗಳಿದ್ರೂ ಸಹ ತಲೆ ತಗ್ಗಿಸುವಂಥ ಕೆಲಸ.